ವಯಾಲಿಕಾವಲ್ನಲ್ಲಿ ಮಹಾಲಕ್ಷ್ಮಿಯ ಭೀಕರ ಕೊಲೆ ಪ್ರಕರಣ. ಪೊಲೀಸರಿಗೆ ಕೊಲೆಗಾರನ ಸುಳಿವು ಸಿಕ್ಕಿದೆ. ಆರೋಪಿ ಹೊರ ರಾಜ್ಯದವನು, ಬೆಂಗಳೂರಿನಲ್ಲಿ ವಾಸವಾಗಿದ್ದು. ಅತಿ ಶೀಘ್ರದಲ್ಲಿಯೇ ಆತನನ್ನ ಲಾಕ್ ಮಾಡ್ತೇವೆ, ಅರೆಸ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ಬಿ ದಯಾನಂದ್ ಅವರು ಕೊಟ್ಟಿರುವಂತಹ ಹೇಳಿಕೆ. ವಯಾಲಿಕಾವಲ್ನಲ್ಲಿ ಆಗಿರ್ತಕ್ಕಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಕ್ಕಿದೆ. ಆತನನ್ನು ಪತ್ತೆ ಹಚ್ಚತಕ್ಕಂಥ ಮತ್ತು ಬಂಧಿಸ್ತಕ್ಕಂಥ ಕಾರ್ಯ ಪ್ರಗತಿಯಲ್ಲಿದೆ. ಆದಷ್ಟು ಶೀಘ್ರ ಆತನ ಬಂಧನವನ್ನು ಮಾಡಲಾಗ್ತದೆ. ಬಂಧನ ಮಾಡಿದ ನಂತರ ಈ ವಿಷಯದ ಬಗ್ಗೆ ಆತನ ಕೂಲಂಕುಷ ವಿಚಾರಣೆಯಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದು. ಆತ ಹೊರ ರಾಜ್ಯದನು ಅಂತ ಈಗ ಗೊತ್ತಾಗಿದೆ, ಬಟ್ ಬೆಂಗಳೂರಿನಲ್ಲಿ ವಾಸ ಇದ್ದ. ಆತನ ಪತ್ತೆಗೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಇದಕ್ಕೂ ಹೆಚ್ಚು ನಾವು ಮಾತಾಡಲಿಕ್ಕೆ ಹೋದರೆ ಆರೋಪಿಗೆ ಒಂದು ಅನುಕೂಲ ಆಗ್ತದೆ ಹೊರತಾಗಿ ಪತ್ತೆ ಕಾರ್ಯ ಕೂಡ ನಮಗೆ ವಿಳಂಬ ಆಗ್ತದೆ, ನಿಮಗೂ ತೊಂದರೆ ಆಗ್ತದೆ. ದಯವಿಟ್ಟು ತಾವೆಲ್ಲ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇವೆ. ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ನಾನು ಯಾವುದನ್ನು ಕೂಡ ಈಗ ಹೇಳಕ್ಕೆ ಬರೋದಿಲ್ಲ, ಆದರೆ ಆದಷ್ಟು ಶೀಘ್ರವಾಗಿ ನಾವು ಅವ್ರನ್ನ ಹಿಡಿದಾಕ್ತೀವಿ. ಯಾರಿದ್ದಾರೆ, ಒಬ್ಬರೋ ಇಬ್ಬರೋ ಗೊತ್ತಿಲ್ಲ, ಅದನ್ನು ಹಿಡಿದಾಕ್ತೀವಿ. ಈಗ ಬೆಂಗಳೂರು ಪೊಲೀಸರಿಗಿರುವಂತಹ ಗತ್ತು ಇದೇನೆ. ಆರೋಪಿ ಯಾರೇ ಆಗಿರಲಿ, ಹಂತಕ ಯಾರೇ ಆಗಿರಲಿ, ಜಾಗ ಎಂಥದ್ದೇ ಇರಲಿ, ಸಾಕ್ಷಿ ಇರಲಿ ಇಲ್ಲದೇ ಇರಲಿ, ಆತನನ್ನು ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಈ ಹಿಂದಿನ ಹಲವು ಪ್ರಕರಣಗಳಲ್ಲೂ ಕೂಡ ಬೆಂಗಳೂರು ಪೊಲೀಸರು ಮಾಡಿದ್ದಾರೆ. ಈಗ ಈ ಕೇಸ್ನಲ್ಲೂ ಕೂಡ ಮಾಡಿದ್ದೇವೆ ಅನ್ನುವಂತಹ ಹಿಂಟನ್ನು ಕೊಡ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈ ಮಹಿಳೆಯ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಂತಕ ಯಾರು, ಯಾಕ ಕೊಲೆ ಮಾಡಿದ, ಸಹಜವಾದಂತಹ ಪ್ರಶ್ನೆ ನಿರ್ಮಾಣವಾಗ್ತಾ ಇತ್ತು. ಈಗ ಕಮಿಷನರ್ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಹಂತಕ ಯಾರು ಅನ್ನೋದು ಗೊತ್ತಾಗ್ತಾ ಇದೆ, ಹೊರ ರಾಜ್ಯದವನು ಅನ್ನೋದು ಗೊತ್ತಾಗ್ತಾ ಇದೆ, ಸದ್ಯದರಲ್ಲಿ ಅರೆಸ್ಟ್ ಮಾಡ್ತಾ ಇದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು. ಸದ್ಯದರಲ್ಲಿ ಅಂದರೆ ಇವತ್ತು ನಾಳೆ ಆಗಬಹುದಾ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಪೊಲೀಸರ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದು ನಿಂತಿದೆ ಅಂತ? ಪ್ರೇಮ್, ವಯಾಲಿಕಾವಲಲ್ಲಿ ಮಹಾಲಕ್ಷ್ಮಿಯ ಮರ್ಡರ್ ಪ್ರಕರಣದ ತನಿಖೆಯನ್ನು ಈಗಾಗಲೇ ವಯಾಲಿಕಾವಲ್ ಪೊಲೀಸರು ಮಾಡ್ತಿರುವಂಥದ್ದು. ಈಗಾಗಲೇ ತನಿಖೆ ವೇಳೆ ಒಂದಷ್ಟು ಪೂರಕವಾದ ದಾಖಲೆಗಳು ಮತ್ತು ಒಂದಷ್ಟು ಅಂಶಗಳು ಕೂಡ ಪತ್ತೆಯಾಗಿದ್ದಾವೆ ಅನ್ನುವಂಥದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಅದಕ್ಕೆ ಪೂರಕವಾಗಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ಯಾರು ಹಂತಕ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಯಾರು ಆ ಹಂತಕ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿರೋದ್ರಿಂದ ಯಾವ ಕಾರಣಕ್ಕಾಗಿ ಈ ಒಂದು ಬ್ರೂಟಲ್ ಹತ್ಯೆಯನ್ನು ಮಾಡಿದ್ದಾನೆ ಅನ್ನುವಂಥದ್ದಷ್ಟೇ ನಮಗೆ ಮಾಹಿತಿ ಗೊತ್ತಾಗಬೇಕು. ಕೆಲವೇ ದಿನಗಳಲ್ಲಿ ಅಂದರೆ ಒಂದೆರಡು ದಿನಗಳು 24 ಗಂಟೆ ಒಳಗಾಗಿ ಆತನಿಗೆ ಬಂಧನವನ್ನು ಮಾಡ್ತೇವೆ ಅನ್ನುವಂಥ ವಿಶ್ವಾಸವನ್ನು ಸ್ವತಃ ನಗರ ಪೊಲೀಸ್ ಆಯುಕ್ತರೇ ವ್ಯಕ್ತಪಡಿಸ್ತಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ಆರಂಭದಲ್ಲಿ ಯಾರು ಹಂತಕ ಅನ್ನುವಂಥದ್ದ ಗೊಂದಲ ಬಗೆಹರಿದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಒಂದಷ್ಟು ಕ್ಲೂ ಕೂಡ ಕೊಟ್ಟಿರುವಂಥದ್ದು, ಆತ ಹೊರ ರಾಜ್ಯದ ಹಂತಕ ಆಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಕ್ಲೂ ಕೊಟ್ಟಿರುವಂಥದ್ದು. ಈಗಾಗಲೇ ನಿನ್ನೆಯಿಂದಲೇ ಕೂಡ ಈ ಒಂದು ವಿಶೇಷ ತನಿಖಾ ತಂಡಗಳು ಪಶ್ಚಿಮ ಬಂಗಾಳ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಹಂತಕನಿಗಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ. ಅದರ ಜೊತೆಗೆ ಹಂತಕನ ಸಂಪರ್ಕದಲ್ಲಿದ್ದಂಥ ಸಂದರ್ಭದಲ್ಲಿ ಮತ್ತು ಆತನ ಚಲನವಲನಗಳ ಬಗ್ಗೆ CCTV ಕೂಡ ಸಿಕ್ಕಿದ್ದು ಹಂತಕನಲ್ಲಿ ತ್ವರಿತವಾಗಿ ಬಂಧನ ಮಾಡುವ ವಿಶ್ವಾಸವನ್ನು ಬೆಂಗಳೂರು ಪೊಲೀಸರು ವ್ಯಕ್ತಪಡಿಸಿರುವಂಥದ್ದು. ಪ್ರೇಮ್, ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಈ ಹಂತಕ ಎಷ್ಟೇ ಚಾಣಾಕ್ಯನಾಗಿದ್ರು, ಎಷ್ಟೇ ಶಾಣ್ಯನಾಗಿದ್ರು, ಆತ ಒಂದಲ್ಲ ಒಂದು ಕುರುಹುಗಳನ್ನು ಬಿಟ್ಟು ಹೋಗೇ ಇರ್ತಾನೆ ಈ ಕೊಲೆ ನಡೆದಂತಹ ಜಾಗದಲ್ಲಿ. ಈಗ ಅದನ್ನೇ ಇಟ್ಕೊಂಡು ಪೊಲೀಸರು ಹಂತಕನ ಭೇಟಿಗೆ ಮುಂದಾಗ್ತಾ ಇರುವಂಥದ್ದು.